ಓಕೆ, ನೆಕ್ಸ್ಟ್ ನಾವು 5 ಮಾರ್ಕ್ಸ್ ಇಂದ HRA ಮೇಲೆ ಅಂದ್ರೆ ಹೌಸ್ ರೆಂಟ್ ಅಲವೆನ್ಸಸ್ ಮೇಲೆ ಪ್ರಾಬ್ಲಮ್ ನೋಡೋಣ ಅಂತ. ಫಸ್ಟ್ ಇದು ಫಾರ್ಮೆಟ್ ನಾ ಆಲ್ರೆಡಿ ವಿಡಿಯೋ ಮಾಡಿ ಈ ಪ್ರಾಬ್ಲಮ್ ಮೇಲೆ 2-3 ಸಮ್ ನಾವು ಬಿಡ್ಸೀನಿ, ಫಾರ್ಮೆಟ್ ಹೇಳೀನಿ, ಬಟ್ ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಕ್ಯಾಲ್ಕುಲೇಷನ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಹಚ್ಕೊಂಡು ಪರ್ಟಿಕ್ಯುಲರ್ ರುಪೀಸ್ ಫಸ್ಟ್ ಕ್ವಶನ್ ಕೊಟ್ಟಿದ್ದು ಆಕ್ಚುಯಲ್ ಹೌಸ್ ರೆಂಟ್ ಕೊಟ್ಟಿರ್ತಾರೆ, ಅದನ್ನು ಹೋಗಿ ನಾವು ಡೈರೆಕ್ಟ್ ಔಟರ್ ಕಾಲಮ್ ಹಚ್ತೀವಿ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 ಆಫ್ 13A ಅಂತ ಹಚ್ಕೊಂಡು ನೆಕ್ಸ್ಟ್ ಅದ್ರ ಕೆಳಗ HRA ರಿಸೀವ್ಡ್ ಇಲ್ಲಿ ಏನ್ ಬರ್ಕೊಂಡಿರ್ತೀವಲ್ಲ ಇದ ಅಮೌಂಟ್ ತಂದು ಇಲ್ಲಿ ಒಳಗೆ ಹಚ್ಕೋತೀವಿ ಅಷ್ಟೇ, HRA ರಿಸೀವ್ಡ್ ಅಂದ್ರೆ. ನೆಕ್ಸ್ಟ್ ಆಕ್ಸೆಸ್ ರೆಂಟಿಗೆ ಕಂಡಿಡಕ ಒಂದು ಫಾರ್ಮುಲಾ, ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ ಮಾಡಿದ್ರೆ ನಮಗ ಆಕ್ಸೆಸ್ ರೆಂಟ್ ಸಿಗುತ್ತೆ. ನೆಕ್ಸ್ಟ್ 40% ಸ್ಯಾಲ್ರಿ ಫಾರ್ ನಾರ್ಮಲ್ ಸಿಟಿ, 50% ಸ್ಯಾಲ್ರಿ ಫಾರ್ ಮೆಟ್ರೋಪಾಲಿಟನ್ ಸಿಟಿ. ಅಂದ್ರೆ ನಾರ್ಮಲ್ ಸಿಟಿ ಈಗ ಹುಬ್ಳಿ, ಧಾರವಾಡ, ದಾವಣಗೆರೆ ಈ ತರ ಕೊಟ್ರೆ ನಾವೇನು 40% ತಗೋತೀವಿ. ನೆಕ್ಸ್ಟ್ ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಈ ತರ ಏನಾದ್ರು ಕೇಳಿದ್ರೆ ನಾವು 50% ಸ್ಯಾಲ್ರಿ ಮಾಡ್ಕೋತೀವಿ. ಆಮೇಲೆ ಈ ಮೂರ್ದಾಗ ನಾವು ಕಂಪೇರ್ ಮಾಡಿ ಯಾವ್ದು ಕಮ್ಮಿ ಅಮೌಂಟ್ ಐತೆ ನೋಡು ಅದನ್ನ ಇಲ್ಲಿ ಹೊರಗೆ ಹಚ್ಚಿ ಅದಕ್ಕೆ ನಾವು ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಆಮೇಲೆ ಈ ಆಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸಸ್ ದಾಗ ಈ ಲೀಸ್ಟ್ ಎಕ್ಸಾಮ್ಟ್ ನ ಮೈನಸ್ ಮಾಡಿದ್ರೆ ನಮ್ಗೆ ಹೌಸ್ ರೆಂಟ್ ಅಲವೆನ್ಸಸ್ ಸಿಗುತ್ತೆ. ಇವಾಗ ಒಂದು ಪ್ರಾಬ್ಲಮ್ ನೋಡೋಣಂತೆ. ಎಕ್ಸಾಂಪಲ್ ಪ್ರಾಬ್ಲಮ್, ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಅಂಡ್ ಎಕ್ಸಮ್ಟೆಡ್ HRA ಅಂತ ಐತಿ. ಸೊ ಈಗ ಏನ್ ಕೊಟ್ರ, ಇಬ್ಬರದು ಕೊಟ್ರ, ಅಕ್ಷತಾ ರಾಯಚೂರ್ದವ್ರು, ರಾಣಿ ಅನ್ನೋರು ಬೆಂಗಳೂರದವ್ರು. ಸೊ ರಾಯಚೂರ್ ಏನಾಗುತ್ತೆ ನಮ್ಗೆ ಸ್ಮಾಲ್ ಸಿಟಿ, ನಾರ್ಮಲ್ ಸಿಟಿ ಆಗುತ್ತೆ, ಇದು 40% ಸ್ಯಾಲರಿ ತಗೋತೀವಿ. ಬೆಂಗಳೂರು ಇಸ್ ಅನ್ ಬಿಗ್ ಸಿಟಿ, ಸೊ 50% ಆಫ್ ಸ್ಯಾಲರಿ ವಿಲ್ ಬಿ ಟೇಕನ್ ಹಿಯರ್. ನೆಕ್ಸ್ಟ್ ಬೇಸಿಕ್ ಸ್ಯಾಲರಿ ಇನ್ಫಾರ್ಮೇಶನ್ ಕೊಟ್ರ, HRA ರಿಸೀವ್ಡ್ ಕೊಟ್ರ, ರೆಂಟ್ ಪೇಡ್, ಇಷ್ಟೇ. ಇವಾಗ ಪ್ರಾಬ್ಲಮ್ ಬಿಡಿಸೋಣಂತೆ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಹೌಸ್ ರೆಂಟ್ ಅಲವೆನ್ಸಸ್ ಯಾರ್ದು ಫಸ್ಟ್ ಅಕ್ಷತಾ ಅಂತ ಮಾಡ್ತೀವಿ. ಫಸ್ಟ್ ಫಾರ್ಮೆಟ್ ಪ್ರಕಾರ ಹೋದ್ರೆ ಆಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸ್ ಅಂತ ಹಚ್ಕೊಂಡು ಅವ್ರು ಕೊಟ್ಟಿರೋ ಅಮೌಂಟ್ ಹೊರಗಿನ ಕಾಲಮ್ದಾಗ ಹಚ್ತೀವಿ. ಎಸ್, HRA ರಿಸೀವ್ಡ್ ಐತಲ್ಲ ಇದು ಆಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸಸ್ 40,000 ನಾವು ಹೊರಗಿಸ್ತೀವಿ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 ಆಫ್ 13A ಮಾಡಿಕೊಂಡು HRA ರಿಸೀವ್ಡ್ ಮಾಡ್ಕೊಂಡ್ರೆ ಎಷ್ಟು ಇದೆ 40,000 ಆವಾಗ ಹಚ್ಕೋತೀವಿ. ನೆಕ್ಸ್ಟ್ ಆಕ್ಸೆಸ್ ರೆಂಟ್ ಮಾಡಿಕೊಂಡು ಇದನ್ನ ಕಂಡು ಹಿಡ್ಕೋಕ ಒಂದು ಫಾರ್ಮುಲಾ ಅಂತ ಹೇಳಿನಿ, ರೆಂಟ್ ಪೇಡ್ ಮೈನಸ್ 10% ಸ್ಯಾಲ್ರಿ. ಓಕೆ, ಒಮ್ಮೆ ಒಂದೊಂದು ಪ್ರಾಬ್ಲಮ್ದಾಗ ಏನು ಪರ್ ಮಂತ್ ಅಂತ ಏನು ಶಬ್ದ ಇದ್ರೆ ಅದನ್ನ ನಾವು ಇಂಟು 12 ಮಾಡ್ಕೊಂಡು ಹಚ್ಕೋಬೇಕು. ಇದೊಂದು ನೆನ್ಪಿಟ್ಕೋರಿ, ಕ್ವಶನ್ದಾಗ ಪರ್ ಮಂತ್ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಪರ್ ಮಂತ್ ಅಂತ ಏನೋ ಕೊಟ್ಟಿದ್ರೆ ಈಗ 80,000 ಕೊಟ್ಟಾರ ಪರ್ ಮಂತ್, ಅದನ್ನ ನಾವು ಇಂಟು 12 ಮಾಡ್ಕೊಂಡು ಹಚ್ಕೊಂಡ್ರೆ ಅದು ನಮ್ಗೆ ಇಯರಿಗೆ ಕನ್ವರ್ಟ್ ಆಗುತ್ತೆ, ಆ ತರ ಮಾಡ್ಕೋಬೇಕು. ಓಕೆ, ಫಸ್ಟ್ ರೆಂಟ್ ಪೇಡ್ ಐತಿ 20,000 ಅದನ್ನ ಹಚ್ಕೋತೀವಿ. ನೆಕ್ಸ್ಟ್ 10% ಆಫ್ ಸ್ಯಾಲ್ರಿ ಅಂತ ಹೇಳ್ಯಾರ, ಸ್ಯಾಲ್ರಿ ಕೊಟ್ಟಾರ, ಜಸ್ಟ್ ಅವ್ರು ಏನ್ ಹೇಳ್ಯಾರ ಬೇಸಿಕ್ ಸ್ಯಾಲ್ರಿ ಅಷ್ಟೇ ಕೊಟ್ಟಾರ, ಎಷ್ಟು 80%. ಇದ್ರ ಜೊತೆ DA ಮತ್ತೆ ಏನಾರ ಅದರ್ ಅಲೌನ್ಸಸ್ ಇದ್ರೆ ನಾವು ಅವನ್ನ ಆಡ್ ಮಾಡ್ಕೋತೀವಿ. ಇಲ್ಲ ಬೇಸಿಕ್ ಸ್ಯಾಲ್ರಿ ಒಂದೈತಿ 80,000 ತಗೋತೀವಿ, 80,000ಗೆ ಇಂಟು 10% ಮಾಡ್ಕೊಂಡ್ರೆ 8,000 ಬರ್ತಾ, ಇದೇ 8,000 ಇಲ್ಲಿ ಹೋಗಿ ಹಚ್ತೀವಿ. ಓಕೆ, ಈಗ 20,000ನ್ಯಾಗ ಈ 8,000 ಮೈನಸ್ ಮಾಡಿದ್ರೆ ನಮ್ಗೆ 12,000 ಸಿಗುತ್ತೆ. ಇದು ಆಕ್ಸೆಸ್ ರೆಂಟ್ ಕಂಡು ಹಿಡಿಯೋದು. ಇವಾಗ ನಾವು ರಾಯಚೂರು ಅಂತ ಅಂದ್ವಲ್ಲ, ಇದು 40% ಆಫ್ ಸ್ಯಾಲ್ರಿ ಎಷ್ಟೈತಿ ಇಂಟು 80,000 ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಟ್ರೆ ಈ 80,000ನ ಎಷ್ಟು 40% ಮಾಡ್ಕೊಂಡ್ರೆ ನಮಗೆ ಆನ್ಸರ್ 32,000 ಬರುತ್ತೆ. ಇವಾಗ ಮುಗೀತು. ನೆಕ್ಸ್ಟ್ ಇವಾಗ ಇವನ್ನ ಮೂರದಾಗ
ಓಕೆ, ಈ ಮೂರದಾಗ ಕಂಪೇರ್ ಮಾಡಿ ಯಾವ್ದು ಸಣ್ಣ ಅಮೌಂಟ್ ಐತಿ ನೋಡ್ರಿ ಅದನ್ನ ನಾವು ಹೊರಗಿಸ್ತೀವಿ. ಈ ಮೂರು ಅಮೌಂಟ್ದಾಗ 12,000 ಅಮೌಂಟ್ ಏನೈತಿ ಕಮ್ಮಿ ಐತಿ. ಸೊ ಅದನ್ನ ಹೊರಗೆ ಹಚ್ಕೊಂಡು 12,000 ಅಂತ ಹಚ್ಕೊಂಡು ಇದಕ್ಕೆ ನಾವು ಲೀಸ್ಟ್ ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಲೀಸ್ಟ್ ಎಕ್ಸೆಂಪ್ಟೆಡ್ ಅಂತ ಬರ್ಕೋತೀವಿ. ಎಷ್ಟು? 12,000. ಇವಾಗ ಅದನ್ನ ಅದ ಏನೈತಿ ಹೌಸ್ ರೆಂಟ್ ಅಲೌನ್ಸಸ್ ಜೊತೆ 12,000 ಮೈನಸ್ ಮಾಡಿದ್ರೆ ನಮ್ಗೆ 28,000 ಆನ್ಸರ್ ಬರ್ತದೆ. ಇದು ನಮ್ಗೆ ಟ್ಯಾಕ್ಸೇಬಲ್ ಅಮೌಂಟ್. ಈಗ ಒಬ್ಬರದಾತು. ನೆಕ್ಸ್ಟ್ ಸೇಮ್ ಫಾರ್ಮೆಟ್ ಯೂಸ್ ಮಾಡಿಕೊಂಡು ಏನು ರಾಣಿ ಬೆಂಗಳೂರ್ದು ಮಾಡ್ಬೇಕು ನಾವು. ಏನು ಫಸ್ಟ್ ಆಕ್ಚುಯಲ್ ಹೌಸ್ ರೆಂಟ್ ಅಲವೆನ್ಸಸ್ ಮಾಡ್ಕೊಂಡು ಅಮೌಂಟ್ ಎಷ್ಟೈತಿ ಅದನ್ನ ತಗೊಂಡು ಔಟರ್ ಕಾಲಮ್ ಹಚ್ಕೋತೀವಿ. ಎಷ್ಟೈತಿ? HR ರಿಸಿಪ್ಟ್ 70,000 ಐತಿ. ಅದನ್ನ ಡೈರೆಕ್ಟ್ ನಾವು ಏನ್ ಮಾಡ್ತೀವಿ, ಹೊರಗಿನ ಕಾಲಮಿಗೆ ಹಚ್ತೀವಿ 70,000. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 10 of 13 ಮಾಡಿಕೊಂಡು ನೆಕ್ಸ್ಟ್ HRA ರಿಸೀವ್ಡ್ ಅಂತ ಹಚ್ಕೋತೀವಿ. ಈ ಹೊರಗೆ ಬರ್ಕೊಂಡಿರ್ತೀವಲ್ಲ ಅಮೌಂಟು 70,000 ಅದನ್ನ ಇಲ್ಲಿ ಹಚ್ಕೋತೀವಿ. ನೆಕ್ಸ್ಟ್ ಆಕ್ಸೆಸ್ ರೆಂಟ್ ಕಂಡು ಹಿಡಿಬೇಕು. ಆಕ್ಸೆಸ್ ರೆಂಟ್ ಫಾರ್ಮುಲಾ ರೆಂಟ್ ಪೇಡ್ ಮೈನಸ್ 10% ಸ್ಯಾಲರಿ. ಓಕೆ, ಈಗ ರೆಂಟ್ ಪೇಡ್ ಕ್ವಶನ್ನಾಗ ಎಷ್ಟೈತಿ? ರೆಂಟ್ ಪೇಡ್ 40,000 ಐತಿ. ಬೇಸಿಕ್ ಸ್ಯಾಲರಿ 70,000 ಐತಿ. ಫಸ್ಟ್ ರೆಂಟ್ ಪೇಡ್ ಅನ್ನ ಹಚ್ಕೋತೀವಿ. $40,000 ಐತಿ. ಸ್ಯಾಲ್ರಿನ ಇದು ಮಾಡ್ಕೋತೀವಿ. ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಎಷ್ಟು ಕೊಟ್ಟಾರ ಸೊ ಅದನ್ನಷ್ಟ ತಗೋತೀವಿ. ಬೇಸಿಕ್ ಸ್ಯಾಲ್ರಿ 70,000 ಐತಿ. ಈ 70,000 ಇಂಟು 10% ಮಾಡ್ಕೊಂಡ್ರೆ ನಮ್ಗೆ 7,000 ಆನ್ಸರ್ ಬರುತ್ತೆ. ಈ 7,000 ಹೋಗಿ ಇಲ್ಲಿ ಹಚ್ಚಿದ್ರೆ 33,000 ಆನ್ಸರ್. 33,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇದು ಬೆಂಗಳೂರು ಸಿಟಿ ಐತಲ್ಲ, ಸೊ ಬೆಂಗಳೂರು ಸಿಟಿ ಏನೈತಿ 50% ಸ್ಯಾಲರಿ ತಗೋತೀವಿ. 50% ಇಂಟು 70,000 ಮಾಡಿದ್ರೆ 35,000 ಬರುತ್ತೆ ಆನ್ಸರ್. 35,000. ಇವಾಗ ಈ ಮೂರುದಾಗ ಯಾವ ಅಮೌಂಟ್ ಸಣ್ಣದೈತಿ ನೋಡ್ರಿ ಅದನ್ನ ತಗೊಂಡು ನಾವು ಹೊರಗಿಸ್ತೀವಿ ಲೀಸ್ಟ್ ಎಕ್ಸಾಮ್ಟ್ ಅಂತ. 70,000 33,000 35,000ದಾಗ 33,000 ನಮ್ಗೆ ಕಮ್ಮಿ ಐತಿ. ಸೊ ಇದನ್ನ ನಾವು 33,000 ಹೊರಗೆ ಹಚ್ಚಿ ಅಮೌಂಟ್ನ ನಾವು ಅದನ್ನೇನು ಲೀಸ್ಟ್ ಎಕ್ಸೆಂಪ್ಟೆಡ್ ಅಂತ ಮಾಡ್ಕೋತೀವಿ. ಇವಾಗ ಈ 70,000ನ್ಯಾಗ 33,000 ಲೆಸ್ ಮಾಡಿದ್ರೆ ನಮ್ಗೆ ಆನ್ಸರ್ 37,000. ಇದು ಟ್ಯಾಕ್ಸೇಬಲ್. ಇದು HRAದಾಗ ಕೇಳುವಂತ ಪ್ರಾಬ್ಲಮ್.